ಸಿನಿಮಾ ತುಂಬ ಯಶಸ್ಸನ್ನು ಕಾಣ್ಬೋದು, ಖಂಡಿತವಾಗಿ ಕಾಣುತ್ತೆ. ಒಳ್ಳೆಯದಾಗಿ ಸೊ ಫಸ್ಟ್ಲಿ ಇಂಥ ದೊಡ್ಡ ಕ್ಯಾನ್ವಸ್ ಸಿನಿಮಾನ ಪ್ರೇಮ್ ಸರ್ ಬಿಟ್ಟು ಬೇರೆಯವರು ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ಬಿಲೀವ್ ಮಾಡೋಕ್ಕೂ ಸಹ ಆಗಲ್ಲ. ಆ್ಯಂಡ್ ನನಗೆ ಸಿನಿಮಾದಲ್ಲಿ ಬಹಳ ಇಷ್ಟ ಆಗಿದೆ ಏನು ಅಂತ ಅಂದರೆ ಎಲ್ಲದೂ ಇಷ್ಟ ಆಯಿತು, ಬಟ್ ಧ್ರುವ ಅವರು ಕ್ಯಾರಿ ಮಾಡಿರೋಂಥ ಇನ್ನೊಸೆನ್ಸ್ ತುಂಬ ಆ್ಯಕ್ಷನ್ ಇದೆ ಸಿನಿಮಾಲಿ, ಬಟ್ ಅವ್ರಿಗಿರೋಂಥ ಇನ್ನೊಸೆನ್ಸ್ ಐ ಥಿಂಕ್ ಪ್ರೇಮ್ ಸರ್ ಹೋಗೋದು ಇನ್ನೊಸೆನ್ಸ್, ಅದಕ್ಕೆ ಅದನ್ನು ಒಂದು ಪಾತ್ರದ ನೋಡಿ ಇಷ್ಟಪಡ್ತಾರೆ. Hi everybody, first of all, congratulations on reverse order and review ಮಾಡ್ತಿದ್ದೀನಿ. ಮೊದಲಿನಾಗ ಹೇಳಬೇಕು ಅಂತ ಹೇಳಿದ್ರೆ ಗಾಂಧಿನಗರದಲ್ಲಿ ಚೆನ್ನಾಗಿದೆ, ಸ್ಕ್ರೀನ್ ಚೆನ್ನಾಗಿದೆ, ಆ್ಯಂಡ್ ಸೆಟಪ್ ಗಾಂಧಿನಗರದಲ್ಲಿ ಕಂಗ್ರ್ಯಾಚುಲೇಷನ್ಸ್ AMB ಅವರಿಗೆ ಫಸ್ಟ್ ಆಫ್ ಆಲ್. ಆ್ಯಂಡ್ ಆವಾಗ ಹೇಳಿದ್ರೆ ರಿವರ್ಸ್ ಆರ್ಡರಲ್ಲಿ really love the climax. ನಾನು ಜಾಸ್ತಿ ಡೆಲಿಮಿನೇಷನ್ ಮಾಡಬೇಕು, ಸಸ್ಪೆನ್ಸ್ ಇರೋಣ, ತುಂಬ ಪವರ್ಫುಲ್ ಸಿನಿಮಾ ಆಗಿದೆ. ಏನು ಹೇಳೋದು, ಏನಿಲ್ಲ, ನಾವೇನು ಹೇಳಬೇಕಾಗಿಲ್ಲ. ದಯವಿಟ್ಟು ಫಿಲ್ಮ್ ನೋಡಿ, ಹ್ಯಾಟ್ಸ್ ಆಫ್. ಅಂದರೆ ಈ ಕಾಲದಲ್ಲಿ ಬಹಳ ಕಷ್ಟ ಇರೋದ್ರು ಸಹ ಗಮನನ ಸೆರೆ ಹಿಡಿಯೋದು. ಎಲ್ಲರೂ ನೋಡ್ತಾ ಇದ್ದಾರಲ್ಲ, ಒಂದು ಸೆಕೆಂಡ್ ಆ ಕಡೆ ಈ ಕಡೆ ನೋಡೋಕ್ಕಾಗಿಲ್ಲ ಸರ್. ಇಡೀ ಚಿತ್ರಣ ಗೆಟ್ಟಿದ್ದೀರಲ್ಲ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಧರ್ಮ ಸರ್. ಥ್ಯಾಂಕ್ ಯು. ಆ್ಯಂಡ್ ದ ಎಂಟೈರ್ ಟೀಮ್, ಧ್ರುವ ಆಗಲಿ, ರೇಷ್ಮಾ ಆಗಲಿ, ಎಲ್ಲರೂ ರೀ, ರವಿ ಸಾರು, ಸಂಜಯ್ ದತ್, ಎಲ್ಲರೂ, ರವಿಶಂಕರ್ ಅವರು ಒಬ್ಬರಿಗಿಂತ ಒಬ್ಬರು ಸೋ ಖುಷಿ ಆಯ್ತಪ್ಪ. ಥ್ಯಾಂಕ್ ಯು ಸೋ ಮಚ್. KD ನೋಡಿ, KD ಸಿನಿಮಾ ಲವರ್ಸ್ಗೆ, ಸಿನಿಮಾ ನೋಡೋದ್ರಿಗೆ ಒಂದು ಹಬ್ಬ ಅಂತಂದ್ರೆ ತಪ್ಪಲ್ಲ. ಯಾಕಂತಂದರೆ ಪ್ರತಿಯೊಂದು ಫ್ರೇಮನ್ನು ಕೂಡ ಇಷ್ಟಪಟ್ಟು, ಪ್ರತಿಯೊಂದು ಫ್ರೇಮಲ್ಲೂ ಕೂಡ ಜನಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಅವ್ರಿಗೋಸ್ಕರನೇ ಮಾಡಿದಂಥ ಒಂದು ಸಿನಿಮಾ. ನಾನೊಬ್ಬ ಸಿನಿಮಾ ಲವರು. ನನಗೆ ಯಾಕಂತಂದರೆ ಸಿನಿಮಾ ಅಂತನ್ನುವಂಥದ್ದು ನಮ್ಮ ಇನ್ನರ್ ಒಂದು ಲಾರ್ಜರ್ ದೆನ್ ಲೈಫ್ ಅಂತನ್ನುವಂಥ ಲಾರ್ಜರ್ ದೆನ್ ಲೈಫ್ ಮೀರಿಸುವಂಥ ಒಂದು ಯಾವುದಾದರೆ ಇವರಿಬ್ಬರಿಗೂ ಸೇರಿಸುವಂಥ ಇಡೀ ಟೀಮಿಗೆ ಸೇರಿಸುವಂಥ ಎಫರ್ಟ್ಗೆ ಸೇರಿರುವಂಥ ಬರುವಂಥ ಪ್ರತಿಯೊಬ್ಬರೂ ಈ ಸಿನಿಮಾ ಒಳ್ಳೆಯದಾಗಿ, ಈ ಸಿನಿಮಾಗೆ ನಾವು ಏನು ಕೊಡಬೇಕು ಅಂತನ್ನುವಂಥದ್ದನ್ನು ಧಾರೆ ಎರೆದಿದ್ದಾರೆ. ಯಾರೋ ಪ್ರೇಮ್ ಸರ್ ಅಂತ ಒಂದು ಎಕ್ಸ್ಪೀರಿಯನ್ಸ್ ಇರೋ ಡೈರೆಕ್ಟರ್ಗೆ ಮಾತ್ರನೇ ಈ ಥರದೊಂದು ಕ್ಯಾನ್ವಾಸ್ನ ಅದನ್ನು ರಿಯಾಲಿಟಿ ತರೋದು. ಇಲ್ಲಾಂದರೆ ಸುಮ್ಮನೆ ಪೇಪರ್ ಬರ್ಕೋಬೋದು ಅಷ್ಟೇ. ಇಂಥ ಸೀನು ನನಗೆ ಸಂಜಯ್ ದತ್ ಅವ್ರು ಬೇಕು, ರವಿಶಂಕರ್ ಅವ್ರು ಬೇಕು, ಸುದೀಪ್ ಸರ್ ಬೇಕು ಅಂತ ಸುಮ್ಮನೆ ಬರ್ಕೋಬೋದು. ಬಟ್ ಅದನ್ನೆಲ್ಲ ಒಗ್ಗೂಡಿಸಿ ಅದನ್ನು ಸ್ಕ್ರೀನ್ ಮೇಲೆ ನಿಜ ಮಾಡೋದಿದೆ ಗೊತ್ತಾ, ದಟ್ ಇಸ್ ದ ಬಿಗ್ಗೆಸ್ಟ್. ಅದಕ್ಕೆ ನಾನು ಪ್ರೇಮ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಆ್ಯಂಡ್ ಅವ್ರಿಗೆ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿ ನಿಂತಿದ್ದು KBN ಪ್ರೊಡಕ್ಷನ್. ಐ ಥಿಂಕ್ ಈ ಕಾಂಬಿನೇಷನ್ಗೆ ಆಗಿದ್ದಕ್ಕೆ KD ಸಾಧ್ಯ ಆಗಿದ್ದು. ಆ್ಯಂಡ್ ಧ್ರುವ ಅವ್ರನ್ನ ನೋಡಿದ್ರೆ ಒಂದು ಎನರ್ಜಿ ಅಷ್ಟು ಒಂದು ಟ್ರಾನ್ಸ್ಫಾರ್ಮರ್ ಥರ ಅನಿಸ್ತಾರೆ ಅವರು, ಅಷ್ಟು ಪವರ್ಫುಲ್ ಅನ್ನಿಸ್ತಾರೆ. KD ಅದ್ಭುತವಾದ ಸಿನಿಮಾ. ವಾಟ್ ಎನ್ ಎನರ್ಜಿ, ವಾಟ್ ಎ ವಿಜುವಲ್ಸ್, ವಾಟ್ ಡೈರೆಕ್ಷನ್, ಎಮೋಷನ್ ಸೂಪರ್ ಆಗಿತ್ತು. ನಾನು ತುಂಬ ಎಂಜಾಯ್ ಮಾಡಿದೆ. ಎಸ್ಪೆಷಲಿ ನಾನು ಐ ವಾಸ್ ರಿಯಲಿ ಮೂಡ್ ಲಾಸ್ಟ್ ಹಾಫ್ ಆನ್ ಅವರ್, ಎಸ್ಪೆಷಲಿ ಸೂಪರ್. ಹೆಂಗೆ ಅಷ್ಟು ಎನರ್ಜಿ ಅವ್ರು ಕ್ಯಾರಿ ಮಾಡಿದ್ರು ಅಂತ ಗೊತ್ತಾಗಿಲ್ಲ. ಟೋಟಲಿ ಐ ವಾಸ್ ವೆರಿ ಮೂಡ್. ಆಲ್ ದ ಬೆಸ್ಟ್ KD ಟೀಮ್. ಪ್ಲೀಸ್ KD ನೋಡಿದೆ. ಮೇನ್ ಸ್ಟೋರಿ ಎಲ್ಲಿ ಶುರು ಮಾಡಿದ್ರು ಏನಂತ ಹೇಳಿ, ಮೈಂಡ್ ಬ್ಲೋಯಿಂಗ್. ನಿಜವಾಗ್ಲೂ ಈ ಪಿಕ್ಚರು ಇವತ್ತು ಎಲ್ಲ ಕಡೆನೂ ತುಂಬ ಚೆನ್ನಾಗಿದೆ, ಬ್ಲಾಕ್ ಬಸ್ಟರ್ ಅಂತ ಇದ್ದರೆ ಅದು ತಪ್ಪೇನೂ ಇಲ್ಲ. ಬಿಕಾಸ್ ಈ ಪಿಕ್ಚರ್ ನೋಡೋವಾಗ ನನಗೆ ಒಂದೇ ಒಂದು, ನಾನು ಫಸ್ಟ್ನಿಂದ ಲಾಸ್ಟ್ವರೆಗೂ ಪ್ರೇಮ್ ಸರ್ ಅವರ ಆರ್ಟ್ ವರ್ಕ್, ರಿಯಲಿ ಶೋ ಮ್ಯಾನ್ ಅಂದರೆ ಪ್ರೇಮ್ ಸರ್ ಅವರೇ. ಎಕ್ಸ್ಟ್ರಾರ್ಡಿನರಿ.
ಫಸ್ಟ್ ಫ್ರೇಮ್ನಿಂದ ಲಾಸ್ಟ್ ಫ್ರೇಮ್ವರೆಗೂ ಬರೀ ಪ್ರೇಮ್ ಸರ್ ಇದ್ದಾರೆ, ಅದೇ ಕಾಣಿಸ್ತಾ ಇದೆ. ಬಿಕಾಸ್ ಗಳಲ್ಲಿ ಹೇಳೋಕ್ಕಾಗಲ್ಲ, ಅದನ್ನು ಬಂದು ಥಿಯೇಟ್ರಲ್ಲೇ ಅನುಭವಿಸ್ಬೇಕು. ನಿಜವಾಗ್ಲೂ ಪ್ರೇಮ್ ಸರ್ ಶೋಮ್ಯಾನ್ಶಿಪ್ಪು ಇಡೀ ಸಿನಿಮಾದಲ್ಲಿ ಕಣ್ಣು ಮಿಟಕ್ಸ್ದೆ, ನೀವು ಒಂದು ನಿಮಿಷ ಕಣ್ಣು ಮಿಟಕ್ಸಿದ್ರೆ ಏನಾದರೂ ಮಿಸ್ ಮಾಡ್ಕೊಬಿಡ್ತೀರಾ. ಹಿಸ್ ಅಮೇಝಿಂಗ್ ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕು ಅಂದರೆ ಅರ್ಜುನ್ ಸರ್ಜಾ ಅವ್ರ ಇನ್ನೋಸೆನ್ಸ್ ಅದು ಹೇಗೆ ತರ್ತಾರೆ, ಆರ್ಟಿಸ್ಟ್ ಸಾಧ್ಯನೇ ಇಲ್ಲ, ಅಷ್ಟೊಂದು ಒಳ್ಳೆ ಇನ್ನೋಸೆನ್ಸು. ಆ್ಯಂಡ್ ರವಿಚಂದ್ರ ಸರ್ ಚಾಮು, ರಮೇಶ್ ಅರವಿಂದ್ ಸರ್ ಅಂತೂ ಅದ್ಭುತ. ಆದರೆ ಅದರ ನಿಜವಾಗ್ಲೂ ಇದನ್ನು ಬಂದು ಸಿನಿಮಾಲಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು, ಒಂದ್ಸಲ ಅಲ್ಲ ಪದೇ ಪದೇ ಒಂದು. ಏನು ಹೇಳಿ ಈ ಸಿನಿಮಾ ಬಗ್ಗೆ ಅಂದರೆ ಬರೋಕ್ಕಿಂತ ಮುಂಚೆ ಒಂದು 2-3 ರಿವ್ಯೂಸ್ ಬಂದಿತ್ತು, ಹಂಗಿದೆ ಹಿಂಗಿದೆ ಅಂತ. ಕೆಲವರು ಒಳ್ಳೇದಾಗಿ, ಕೆಲವರು ಬೇರೆ ಬೇರೆ ಏನೇನೋ ಹೇಳುತ್ತೆ. ಬಟ್ ಇಲ್ಲಿಗೆ ಬಂದಮೇಲೆ ಐ ಸ್ವೇರ್ ನಾನು ನಿಜ ಹೇಳ್ತಾ ಇದ್ದೀನಿ, ಒಂದು ಪ್ಯೂರ್ಲಿ ಕಮರ್ಷಿಯಲ್ ಮಾಡೋಕ್ಕೆ ಸಾಧ್ಯ ಆಗೋದು ಮೋಸ್ಟ್ಲಿ ಪ್ರೇಮ್ ಸರ್ ಬಿಟ್ಟರೆ. ಈ ಥರದ ಒಂದು ಕಮರ್ಷಿಯಲ್ಲು ಎನರ್ಜಿ ಇಡೀ ಸಿನಿಮಾದ ಶುರುವಿಂದ ಕೊನೆ ತನಕ ಇರುವಂಥ ಎನರ್ಜಿ ಸಿನಿಮಾದು, ಆ ಎನರ್ಜಿನೇ ಮೋಸ್ಟ್ಲಿ ಪ್ರೇಕ್ಷಕರನ್ನ ಸೀಟಲ್ಲಿ ಕೂರಿಸುತ್ತೆ. ಈ ಥರದ ಒಂದು ಕಮರ್ಷಿಯಲ್ ಸಿನಿಮಾ ಮಾಡುವಂಥ ನಿರ್ದೇಶಕರು ಐ ಲವ್ ರೇಷ್ಮಾಸ್ ಪರ್ಫಾರ್ಮೆನ್ಸ್. ತುಂಬಾ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಇಬ್ಬರ ಎನರ್ಜಿ ಲೆವೆಲ್ಸ್ ತುಂಬಾ ಮ್ಯಾಚ್ ಆಗಿದೆ. ರವಿಚಂದ್ರನ್ ಸರ್, ರಮೇಶ್ ಸರ್, ಸಂಜಯ್ ದತ್ ಸರ್, ಶಿಲ್ಪಾ ಶೆಟ್ಟಿ ಮ್ಯಾಮ್, ಇಟ್ಸ್ ಅ ಫೀಸ್ಟ್. ಫೈಟ್ಸ್ ಚೆನ್ನಾಗಿದೆ ಆ್ಯಂಡ್ ಡ್ಯಾನ್ಸ್ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ ಆ್ಯಂಡ್ ಎಲ್ಲದೂ ಓವರ್ ಆಲ್ ಇಟ್ಸ್ ಅ ಗ್ರೇಟ್ ಸಿನಿಮಾ ಆ್ಯಂಡ್ ಪುಟ್ ಟುಗೆದರ್ ಐ ಗೆಸ್ ಥಿಯೇಟ್ರಲ್ಲಿ ನೋಡುವಂಥ ಸಿನಿಮಾ. ಒಟ್ಟಿಗೆ ಒಂದೇ ಸ್ಕ್ರೀನ್ನಲ್ಲಿ ಕನ್ನಡ ಸ್ಟಾರ್ಸ್ ನೋಡುವಂಥದ್ದು ಒಂದು ಭಾಗ್ಯ. ನಿಜವಾಗ್ಲೂ ಅದು ಮೈ ಜುಮ್ಮು ಅನಿಸುತ್ತೆ. ರಮೇಶ್ ಸರ್, ರವಿ ಸರ್, ಧ್ರುವ ಅವರು, ಸಂಜಯ್ ದತ್ ಅವರು, ಶಿಲ್ಪಾ ಶೆಟ್ಟಿ ಅಂದರೆ ಒಂದು ದೊಡ್ಡ. ಆ್ಯಂಡ್ ಬಜೆಟ್ ವೈಸ್ ಒಂದು KVN ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳದ್ದು ಎನರ್ಜಿ, ಪರ್ಫಾರ್ಮೆನ್ಸ್, ಮೇಕಿಂಗ್, ಮ್ಯೂಸಿಕ್ ಏನು ಯಾವ ಸಿನಿಮಾ ಫಸ್ಟ್ ಹಾಫ್ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ಹೀರೋ ಆ್ಯಂಡ್ ಹೀರೋಯಿನ್ದು ಎನರ್ಜಿ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಂಗಿಲ್ಲ, ತುಂಬಾ ಚೆನ್ನಾಗಿತ್ತು. ಇನ್ನು ಸೆಕೆಂಡ್ ಹಾಫ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಕ್ಯೂರಿಯಾಸಿಟಿ ಬಿಟ್ಟಾಗ್ತಾ ಇತ್ತು, ಏನಾಗುತ್ತೆ ಅಂತ. ತುಂಬ ಚೆನ್ನಾಗಿತ್ತು. ಇವತ್ತು 2ನೇ ಸತಿ ನಾನು ಫಿಲಮ್ ನೋಡ್ತಾ ಇರೋದು, ಅಷ್ಟೇ ಎಂಜಾಯ್ ಮಾಡಿದೆ, ತುಂಬ ಚೆನ್ನಾಗಿತ್ತು ಮೂವಿ. ಯಾರೆಲ್ಲ ಇದನ್ನು ನೋಡಿದ ಪ್ಲೀಸ್ ವಾಚ್ ಮಾಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರೇಮ್ ಸರ್, ನಾವು ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ಮೂವಿ ಎಂಡಲ್ಲಿ ಮುಗಿಬೇಕಾದ್ರೆ ಓ ಶಿಟ್ ಮುಗ್ದೋಯ್ತಾ, ವಾಟ್ ನೆಕ್ಸ್ಟ್ ಅನ್ನೋ ಥರ ಅನಿಸ್ತಾ ಇತ್ತು. ಅಯ್ಯೋ ಇನ್ನೂ ಇರಬೇಕಿತ್ತು ಅಂತ ಕೂಡ ಅನಿಸ್ತಾ ಇತ್ತು. ಸೊ ಈಗ ನಾನು ಕ್ಯಾರಿ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ KD ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತಂದರೆ, ಅಲ್ಲಿಂದ ಹೊರಗೆ ಬಂದ ಮೇಲೂ ಕೂಡ ಆ ಶಾಟ್ ಏನಾಯಿತು, ಈ ಶಾಟ್ ಏನಾಯಿತು, ಯಾಕೆ ಹೀಗಾಯಿತು, ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂತ. ಅಂದರೆ ಪ್ರೇಮ್ ಸರ್ ಎಷ್ಟು ನೀಟಾಗಿ ಅದನ್ನು ನಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಬೇಕು ಅಂತಂದರೆ KD ಸಿನಿಮಾನ ನೋಡಲೇಬೇಕು. ಆ್ಯಂಡ್ ಧ್ರುವ ಸರ್ ಅವರ ಎನರ್ಜಿ ಇರ್ಬೋದು, ಆ್ಯಂಡ್ ಎಸ್ಪೆಷಲಿ ರೇಷ್ಮಾ ಅವರ ಎನರ್ಜಿ, ಪ್ರತಿಯೊಂದು ಶಾರ್ಟಲ್ಲೂ ಅವ್ರ ಎನರ್ಜಿನ ನಿಜವಾಗ್ಲೂ ತುಂಬ ಎತ್ತಿ ಹಿಡಿದಿದ್ದಾರೆ. ನಾನು ಓಕೆ ಇವರ ಪ್ರೀವಿಯಸ್ ಸಿನಿಮಾಗಳನ್ನ ನೋಡಿದಾಗ ಓಕೆ ಒಂದು ಒಳ್ಳೆ ಆರ್ಟಿಸ್ಟ್ ಬಂದರು, ಬ್ಯೂಟಿಫುಲ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಸಿನಿಮಾ ನೋಡಿದ್ಮೇಲೆ ಹೇಳ್ತೀನಿ, ನಮ್ಮ ಅದಕ್ಕೆ ಅವಾಗಿಂದ ಹೇಳ್ತಾ ಇದ್ದೀನಿ, ಟಚ್ ಮಾಡಿ.
ನೋಡ ಕೇಳಿಸ್ತಾ ಇಲ್ಲ. ಒಂದು 5 ನಿಮಿಷ ಅದೇ ಸರ್ ಒಂದು 5 ನಿಮಿಷ ಇರೋಣ. ತುಂಬ ಒಳ್ಳೆಯದಾಗುತ್ತೆ. ಏನಾಗ್ತಿದ್ದಾರೋ ಅದೇ ರೀತಿ ನಮ್ಮ ಲೈಫ್ ನಡೀತಾ ಇದೆ. ಕರ್ನಾಟಕದ ಎಲ್ಲ ಕಡೆಯಲ್ಲೂ ಏನು ಇವಾಗ ಏನು ಕಿತ್ಕೋತೀಯ ಯಾವ ಥರ ಆಡ್ಬೇಡ ನೀನು. ಮಾಡಿಸಿದ್ದಾರೆ. ಇಡೀ ನಮ್ಮ ಕನ್ನಡ ಚಿತ್ರರಂಗ ಎಲ್ಲರೂ ಸಂಘಟನೆಯಿಂದ ನಾವು ಎಲ್ಲರೂ ಕರೆದು ಗುರು ಹಿಂದೆ ಬಾ ಗುರು, ಸುಮ್ಮನೆ ನಮ್ಗೆ ತೊಂದರೆ ಆಗ್ತಿದೆ. ಸಿನಿಮಾ ನೋಡಬೇಕಂದ್ರೆ ಆನ್ಲೈನ್ ಮೀಡಿಯಾದಲ್ಲಿ ಕೆಲವು ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಕೈ ಬಿಟ್ಬಿಟ್ಟು ಯಾವುದು ವಿಡಿಯೋಗಳನ್ನ ಕೊಡಬೇಡಿ. ನಾನು ಗೊತ್ತು ನೀವು ಆ ವಿಡಿಯೋಗಳನ್ನ ಬೇಕು ಅಂತಲ್ಲ, ಅದನ್ನು ಹಚ್ಕೊತಾ ಇದ್ದೀರಾ, ಖುಷಿಯಿಂದ ಹಚ್ಕೊತಾ ಇದ್ದೀರಾ. ಈ ಎಂಟ್ರಿ ಹೆಂಗಿದೆ, ಓವರ್ ಎಂಟ್ರಿ ಹೆಂಗಿದೆ, ಡಾರ್ಲಿಂಗ್ ಎಂಟ್ರಿ ಹೆಂಗಿದೆ, ಸೊ ರಮೇಶ್ ಸರ್ ಎಸ್, ಬಟ್ ಅದು ಕಂಟೆಂಟ್ ಕತೆ, ಅದು ದಯವಿಟ್ಟು ಆ ಗುಂಪುಗಳನ್ನ ಹಾಕಿಬಿಟ್ಟು ಮಾಡಬೇಡಿ ಅಂತ ಒಂದು ನಿಮಿಷ ನೀವು ಅದನ್ನ ನೋಡ್ಕೊಳ್ಳಿ ಫಸ್ಟ್. ಸಂಸ್ಥೆ ಇದೆ, ಹೋಗ್ತಾನೆ ಇಲ್ಲ ಅವರು. ಸಪೋರ್ಟ್ ಮಾಡಿ. ಗುರು ಇನ್ನೊಬ್ಬರಿಂದ ಫುಲ್ ಹಿಂದೆ ಗಲಾಟೆ. ಇಡೀ ಆನ್ಲೈನ್ ಏನಿದೆ ಪ್ರತಿಯೊಬ್ಬರು ಏನಿದೆ, ನಮ್ಮ ನ್ಯೂಸ್ ಚಾನಲ್ ಆಗಲಿ, ಪತ್ರಕರ್ತರಾಗಲಿ, ಪ್ರತಿಯೊಬ್ಬರು ಸಪೋರ್ಟ್, ಪ್ರತಿಯೊಬ್ಬರು ಈ ಕನ್ನಡ ಸಿನಿಮಾನ, ಈ ಸಿನಿಮಾನ ಕೇಳಿ ಸಿನಿಮಾ ಅಂತಿಲ್ಲ, ಪ್ರತಿ ಸಿನಿಮಾ ಮಾಡ್ತಾರೆ. ಬಟ್ ಎಸ್ಪೆಷಲಿ ಈ ಸಿನಿಮಾ ಹೊತ್ಕೊಂಡು ಹೆಗಲ ಮೇಲೆ ಕರ್ಕೊಂಡು ಹೋಗ್ತಾ ಇದೆ. ನಿಮಗೆ ಒಳ್ಳೆ ಧನ್ಯವಾದಗಳು. ಆ್ಯಂಡ್ ನೆಕ್ಸ್ಟ್ ವೀಕು ಐ ಥಿಂಕ್ ನೆಕ್ಸ್ಟ್ ವೀಕು 3 ಲ್ಯಾಂಗ್ವೇಜ್ ರಿಲೀಸ್ ಆಗುತ್ತೆ. ತೆಲುಗು, ತಮಿಳು ಆ್ಯಂಡ್ ಹಿಂದಿ 3 ಬರುತ್ತೆ ನೆಕ್ಸ್ಟ್ ವೀಕು. ಸೊ ನಾಳೆಯಿಂದ ಮಂಡೆಯಿಂದ ಸೆನ್ಸಾರ್ ಹೋಗ್ತದೆ.